ಮುಗಿಯಮ್ಮದಪ್ಪ ಇನ್ನಿವತ್ತು ಯಾವುದೇ ಒಂದು ಪೌಡರು ಗರಂ ಮಸಾಲ ಚಿಕನ್ ಮಸಾಲ ಮಟನ್ ಮಸಾಲ ಇಲ್ಲದ್ರೆ ಬಿರಿಯಾನಿ ಮಾಡೋದು ಹೇಗೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಪೂರ್ತಿ ವಿಡಿಯೋನ ನೋಡಿ ತಪ್ಪದೆ ನೀವು ಸಹ ಟ್ರೈ ಮಾಡಿ. ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಸೊ ಅದಕ್ಕೆ ಬೇಕಾದ ಪದಾರ್ಥಗಳನ್ನು ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ನಾವು ಅಂದ್ಕೊಂಡಷ್ಟು ಬೇಗ ಮಾಡೋಕ್ಕಾಗೋದು ಅಂತ ಹೇಳ್ತೀನಿ. ಇನ್ನು ಮೊದಲನೇದಾಗಿ ಏನು ಹೇಳ್ತೀನಿ ಅಂತಂದರೆ ಸೊ ಇದೆಲ್ಲ ನಿಮ್ಮ ಮನೆ ಎಳೆತಕ್ಕೋಸ್ಕರ. ಸೊ ನಾವು ಮಾಡ್ತಿರೋದು 100 ಜನಕ್ಕೆ. ಸೊ ನಿಮ್ಮ ಮನೆ ಎಳೆತ ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡ್ಕೊಳ್ಳಿ. ಸೊ ಫಸ್ಟ್ ಒಂದು ಪಾತ್ರೆನ ಇಟ್ಬಿಟ್ಟು ಪಾತ್ರೆ ಬಿಸಿಯಾದ ನಂತರ ಎಣ್ಣೆನ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಚಕ್ಕೆ ಲವಂಗ ಏಲಕ್ಕಾಯಿ ಹಸಿಮೆಣಸಿನಕಾಯಿ ಸೋಂಪು ಸೊ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಆನಿಯನ್ ಹಾಕೋಬೇಕು. ಆನಿಯನ್ 80 ಭಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಪುದೀನ ಸೊಪ್ಪನ್ನು ಹಾಕ್ಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇ ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸಹ ಹಾಕ್ಬೇಕು. ಇನ್ನು ಇದು ಘಮ ಘಮ ಎಂದು ಸುವಾಸನೆ ಬಂದ ನಂತರ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಚೆನ್ನಾಗಿ ಬಾಯ್ಲ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಸರನ್ನು ಸಹ ಆಡ್ ಮಾಡಬೇಕು. ಇದಾದ ನಂತರ ನಾವು ತೊಳೆದು ಎತ್ತಿಟ್ಟಿರುವ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಒಂದು 70 ಭಾಗ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಜನ ಹಸಿಮೆಣಸಿನಕಾಯಿ ತಿನ್ನಲ್ಲ. ಸೊ ನಿಮ್ಗೆ ಏನಾದ್ರೂ ಬೇಡ ಅಂದ್ರೆ ನೀವು ಚಿಲ್ಲಿ ಪೌಡರ್ ನ ಮಾತ್ರ ನೀವು ಆಡ್ ಮಾಡ್ಕೊಬಹುದು. ಮತ್ತೊಂದು ಪಾತ್ರೆಯಲ್ಲಿ ನೀವು 70 ಭಾಗ ರೈಸ್ ಅನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಆ ರೈಸ್ಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಪುದೀನ ಸೊಪ್ಪು ಮಾತ್ರ ಹಾಕಿದ್ರೆ ಸಾಕು. ಒಂದು ಗ್ರೇವಿ ಪಾತ್ರೆಗೆ ರೈಸ್ ಅನ್ನು ಹಾಕಿ 20 ನಿಮಿಷ ದಮ್ ಹಾಕಿದ್ರೆ ಸೊ ವಿತೌಟ್ ಮಸಾಲಾ ಬಿರಿಯಾನಿ ರೆಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಟಾಟಾ ಬೈ ಬಾಯ್.